ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ನಿನ್ನೆ ತರಗತಿಯಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಭಾಗ 1ರಲ್ಲಿ ಟಾಪ್ 20 ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಅದರ ಮುಂದುವರೆದ ಭಾಗ ಪಾರ್ಟ್ 2ರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇನ್ನೂ 20 ಪ್ರಶ್ನೋತ್ತರಗಳ ಕುರಿತು ಚರ್ಚೆ ಮಾಡೋಣ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೈನಂದಿನ ಮುಖ್ಯಾಂಶಗಳ ಅಪ್ಡೇಟ್ಗಾಗಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಈಗಾಗಲೇ ಸುಮಾರು 1-2 ವರ್ಷಗಳಿಂದ ದೈನಂದಿನವಾಗಿ ನಮ್ಮ ಇನ್ಸ್ಟಾಗ್ರಾಮ್ ಸ್ಟಡಿ ಪೇಜ್ಗಳಲ್ಲಿ ಮಾಹಿತಿ ನೀಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಇನ್ಸ್ಟಾಗ್ರಾಮ್ ಸ್ಟಡಿ ಪೇಜ್ ಸ್ಪರ್ಧಾ ಕಣಜ KSP KPSC ಈಗಾಗಲೇ 91,000ಕ್ಕಿಂತ ಅಧಿಕ ಜನ ಫಾಲೋವರ್ಸ್ಗಳು ಅದಕ್ಕಿದ್ದಾರೆ. ಸೊ ಇನ್ನು ಪೊಲೀಸ್ ಸ್ಪರ್ಧಾತ್ಮಕ ಬರೆಯುವ ಸ್ಪರ್ಧಾರ್ಥಿಗಳಿಗೂ ಕೂಡ ಅನುಕೂಲವಾಗುವಂತೆ KSP ಟಾರ್ಗೆಟ್ ಅನ್ನುವ ಇನ್ಸ್ಟಾಗ್ರಾಮ್ ಸ್ಟಡಿ ಪೇಜ್ ಕೂಡ ಇದೆ. ಸೊ ಅದರಲ್ಲಿ ಕೂಡ ದೈನಂದಿನ ಮಾಹಿತಿಗಳನ್ನು ಹಂಚಿಕೊಳ್ಳಲಾಗುತ್ತದೆ. ಅದನ್ನು ಹೊರತುಪಡಿಸಿ ನನ್ನ ವೈಯಕ್ತಿಕ ಅಕೌಂಟ್ KSP ಸಿದ್ದು ಜಮಾದಾರ್ ಅಕೌಂಟ್ನಲ್ಲಿ ಇನ್ನು KSP ಆಸ್ಪಿರೆಂಟ್ ಅನ್ನುವ ಒಂದು ಚಾನಲನ್ನು ಕೂಡ ಮಾಡಿರ್ತೀನಿ. ಅದರಲ್ಲಿ ದಿನ ಸುಮಾರು 10 MCQ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಕೂಡ ಆ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಆ ಚಾನಲ್ನಲ್ಲೂ ಕೂಡ 3,000ಕ್ಕಿಂತ ಅಧಿಕ ಜನ ಈಗ ಆ ಚಾನಲ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದೇ ಆ ಒಂದು ನಿಟ್ಟಿನಲ್ಲಿ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನೂ ಹೆಚ್ಚಿನ ಅದರಲ್ಲಿ ಹೆಚ್ಚಿಗೆ ಮಾಹಿತಿ ನೀಡೋಕ್ಕಾಗಲ್ಲ ಅಂತಲೇ ಯೂಟ್ಯೂಬ್ನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನೀಡುವ ಒಂದು ಸದುದ್ದೇಶದಿಂದ ಯೂಟ್ಯೂಬ್ ಚಾನಲ್ನಲ್ಲಿ ತರಗತಿ ಮಾಡ್ತಾ ಇರೋದು. ಸೊ ಹಾಗಿದ್ರೆ ಜಾಸ್ತಿ ಹೊತ್ತು ತಡ ಮಾಡೋದು ಬೇಡ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಆ ಟಾಪ್ 20 ಪ್ರಶ್ನೋತ್ತರಗಳು ಹೇಗಿದೆ ಅನ್ನೋದನ್ನು ವಿವರಣೆ ಸಹಿತ ನೋಡಿಕೊಂಡು ಬರೋಣ. ಕ್ವೆಶ್ಚನ್ ನಂಬರ್ 1 ಹೀಗಿದೆ: ತಾಳಿಕೋಟಿ ಯುದ್ಧ ಯಾವ ವರ್ಷ ನಡೆಯಿತು? ತಾಳಿಕೋಟಿ ಅಥವಾ ರಕ್ಕಸ ತಂಗಡಿಗೆ ಕದನ ಅಂತಲೂ ಕರೆಯಬಹುದು. ತಾಳಿಕೋಟಿ ಯುದ್ಧ ಆಪ್ಷನ್ಸ್ ಹೀಗಿದೆ: ಆಪ್ಷನ್ ಎ 1520, ಆಪ್ಷನ್ ಬಿ 1558, ಆಪ್ಷನ್ ಸಿ 1565, ಆಪ್ಷನ್ ಡಿ 1570. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ತಾಳಿಕೋಟಿ ಕದನ 1565ರಲ್ಲಿ ನಡೆಯುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ ಸುಲ್ತಾನರ ಮೈತ್ರಿಕೂಟದ ನಡುವೆ ನಡೀತಪ್ಪ ಅಂತಂದ್ರೆ ಈ ಯುದ್ಧ ನಡೆಯುತ್ತಾ. ಈ ಯುದ್ಧದಲ್ಲಿ ಅಳಿಯ ರಾಮರಾಯ ಮರಣ ಹೊಂದುತ್ತಾನೆ. ಡೆಕ್ಕನ್ನಿನ ಸುಲ್ತಾನರು ಏನು ಮಾಡ್ತಾರಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಸೈನ್ಯವನ್ನು ಸೋಲಿಸಿ ಅವರ ಅಧಿಕಾರವನ್ನು ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಅಲ್ಲಿಂದ ಹಳೆಯ ರಾಮರಾಯನ ನಂತರ ವಿಜಯನಗರ ಸಾಮ್ರಾಜ್ಯದ ಪತನ ಆರಂಭವಾಗುತ್ತದೆ. ನೆನಪಿಡಲಿ, ಯಾರು ಸೋತು ವಿಜಯನಗರ ಪತನ ಆಯಿತು ಅಂತಂದರೆ ಹಳೆಯ ರಾಮರಾಯನ ಸಾವಿನ ನಂತರ ವಿಜಯನಗರದ ಪತನ ಆರಂಭವಾಗುತ್ತದೆ. ಜನವರಿ 23, 1565ರಂದು ರಕ್ಕಸ ತಂಗಡಿಗಿ ಎಂಬ ಪ್ರದೇಶದಲ್ಲಿ ನಡೆದ ಯುದ್ಧವನ್ನೇ ನಾವು ತಾಳಿಕೋಟಿ ಯುದ್ಧ ಅಥವಾ ರಕ್ಕಸ ತಂಗಡಿ ಕದನ ಅಂತಲೂ ಕರೆಯಬಹುದು. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಸಿರಿ ಸಂಸ್ಕೃತಿ ಯಾವ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿದೆ ಅಂತ ಕೇಳಿದ್ದಾರೆ. ಕರ್ನಾಟಕದ ಸಿರಿ ಸಂಸ್ಕೃತಿ ಯಾವ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿದೆ ಅಂತ ಕೇಳಿದಾರೆ. ಆಪ್ಷನ್ಸ್ ಹೀಗಿದೆ: ಆಪ್ಷನ್ ಎ ಉಡುಪಿ, ಬಿ ದಕ್ಷಿಣ ಕನ್ನಡ, ಸಿ ಉತ್ತರ ಕನ್ನಡ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಕನ್ನಡ ಸರಿಯಾದ ಉತ್ತರ. ಇದು ಒಂದು ತುಳುನಾಡಿನ ಜಾನಪದ ಆಚರಣೆಯಾಗಿರುತ್ತದೆ. ಸಿರಿ ಆರಾಧನೆ ಭೂತಕೋಲದ ಒಂದು ಭಾಗ. ಈಗ ನೋಡಿರ್ತೀರಿ ಕಾಂತಾರ ಚಿತ್ರದಲ್ಲಿ ಭೂತಾರಾಧನೆ, ದೈವಾರಾಧನೆ ಬಗ್ಗೆ ಯಾವ ರೀತಿಯಾದ ಪುರುಷರು ವೇಷಭೂಷಣ ಹಾಕಿಕೊಂಡು ದೈವಾರಾಧನೆ ಮಾಡುತ್ತಾರೋ ಅದೇ ರೀತಿಯಾಗಿ ಸಿರಿ ಸಂಸ್ಕೃತಿಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರು ದೈವವನ್ನು ಆವರಿಸಿಕೊಂಡು ನೃತ್ಯವನ್ನು ಮಾಡುವಂಥ ಸಂಪ್ರದಾಯವನ್ನೇ ಸಿರಿ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 3: ಗೋಲಗುಮ್ಮಟದಲ್ಲಿ ಯಾರ ಸಮಾಧಿ ಇದೆ? ಗೋಲಗುಮ್ಮಟ ಯಾರ ಸಮಾಧಿ ಇದೆ ಅಂತ ಕೇಳಿದಾರೆ. ಆಪ್ಷನ್ಸ್ ಹೀಗಿದೆ: ಇಬ್ರಾಹಿಂ ಆದಿಲ್ ಶಾ, ಬಿ ಮೊಹಮ್ಮದ್ ಆದಿಲ್ ಶಾ, ಸಿ ಆದಿಲ್ ಶಾ
1. ಡಿ. ಯೂಸುಫ್ ಆದಿಲ್ ಶಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಆದಿಲ್ ಶಾ. ಮೊಹಮ್ಮದ್ ಆದಿಲ್ ಶಾನ ಗೋರಿ ಇರುವುದು ಗೋಲಗುಮ್ಮಟದಲ್ಲಿ. ಬಿಜಾಪುರದಲ್ಲಿ ಇರುವಂಥ ಅಥವಾ ಇಂದಿನ ವಿಜಯಪುರ ಎಂದು ಕರೆಯಲ್ಪಡುವ ಗೋಲಗುಮ್ಮಟ ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟ. ಇದು ವಿಸ್ಪರಿಂಗ್ ಗ್ಯಾಲರಿಗೆ ಪ್ರಸಿದ್ಧಿ. ಅಂದರೆ ಒಂದು ಸಲ ಕೂಗಿದ್ರೆ 7 ಸಲ ಕೇಳುತ್ತೆ ಅಂತ ಎಲ್ಲ ಕೇಳ್ತಿರಲ್ಲ, ಆ ಒಂದು ಗ್ಯಾಲರಿಗೆ ಇದು ಪ್ರಸಿದ್ಧಿಯಾಗಿರುತ್ತೆ. ಇದು ಬಿಜಾಪುರದ ಗೋಲಗುಮ್ಮಟ ಯಾವಾಗ ಪೂರ್ಣಗೊಳ್ಳುತ್ತಪ್ಪ ಅಂದ್ರೆ 1556ರಲ್ಲಿ ಇದರ ಕಟ್ಟಡ ಪೂರ್ಣಗೊಳ್ಳುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಎ. ಕರಾವಳಿ, ಬಿ. ಮಲೆನಾಡು, ಸಿ. ಉತ್ತರ ಕರ್ನಾಟಕ, ಡಿ. ದಕ್ಷಿಣ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುತ್ತದೆ. ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ ಅಂತಲೂ ಸ್ಪರ್ಧಾತ್ಮಕ ಪರೀಕ್ಷೆ, ಪೊಲೀಸ್ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಿರ್ತಾನೆ. ಇದನ್ನು ನೋಟ್ ಮಾಡಿಕೊಡ್ರಿ. ಕಪ್ಪು ಮಣ್ಣು ಹತ್ತಿ ಬೆಳೆಯಲು ಸೂಕ್ತವಾದ ಮಣ್ಣು. ಕಪ್ಪು ಮಣ್ಣಿಗೆ ರೇಗೋರ್ ಮಣ್ಣು ಅಂತಲೂ ಕರೀತಾರೆ. ರೇಗೋರ್ ಮಣ್ಣು ಅಥವಾ ಕಪ್ಪು ಮಣ್ಣು ಹತ್ತಿ ಬೆಳೆಯಲು ಸೂಕ್ತವಾದ ಮಣ್ಣು. ಈ ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕದ ಯಾವ್ದು ಭಾಗಪ್ಪ ಅಂತಂದ್ರೆ ರಾಯಚೂರು, ಕಲಬುರಗಿ, ಬಳ್ಳಾರಿ, ಬೀದರ್ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು, ಬಿಜಾಪುರ ಆಗಿರ್ಬೋದು, ಆ ಕಡೆ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುತ್ತದೆ. ಕಪ್ಪು ಮಣ್ಣು ಹತ್ತಿ, ಜೋಳ ಬೆಳೆಗೆ ಮತ್ತು ಕಬ್ಬಿನ ಬೆಳೆಗೆ ಕೂಡ ಅತ್ಯುತ್ತಮವಾದಂತಹ ಮಣ್ಣಾಗಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ: ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣ ಅಂತಿಮ ತೀರ್ಪು ನೀಡಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಎ. 2007, ಬಿ. 2013, ಸಿ. 2018, ಡಿ. 2020. ಸರಿಯಾದ ಉತ್ತರ ಆಪ್ಷನ್ ಸಿ 2018. ವಿವರಣೆ ಹೀಗಿದೆ: ಫೆಬ್ರವರಿ 16, 2018ರಂದು ಸುಪ್ರೀಂ ಕೋರ್ಟ್ ಒಂದು ವಿವಾದಕ್ಕೆ ಇತ್ಯರ್ಥವನ್ನು ಅಂತಿಮವಾಗಿ ಘೋಷಿಸ್ತಾರೆ, ತೀರ್ಪು ನೀಡುತ್ತದೆ. ಕರ್ನಾಟಕಕ್ಕೆ ಆ ಅಂತಿಮ ತೀರ್ಪಿನ ಪ್ರಕಾರ ಕರ್ನಾಟಕಕ್ಕೆ 284.75 TMC ನೀರು ಬಿಡಬೇಕಂತ ಹೇಳುತ್ತಾ, ತಮಿಳುನಾಡಿಗೆ 404.25 TMC ನೀರು ಹಂಚಿಕೆ ಮಾಡಬೇಕಂತ ಹೇಳುತ್ತಾ. ಎಂಥ ಘೋರ ಅನ್ಯಾಯ ನೋಡ್ರಿ ಇದು. ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಹುಟ್ಟುವಂಥ, ತಲಕಾವೇರಿಯಲ್ಲಿ ಹುಟ್ಟುವಂಥ ನಮ್ಮ ಕಾವೇರಿ ನದಿ ನಮ್ಮ ರೈತರಿಗೆ ಅಥವಾ ನಮ್ಮ ವಿವಿಧೋದ್ದೇಶದ ಜಲ ನೀರಾವರಿಗಳಿಗೆ ಯೋಜನೆಗಳಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಅದು ಹೆಚ್ಚಿಗೆ ನಮಗೆ ಪಾಲು ಸಿಗಬೇಕು. ಆದರೆ ಇದರಲ್ಲಿ ಹೆಚ್ಚಿನ ಪಾಲು ಹೋಗಿದ್ದು ಯಾವುದಕ್ಕಪ್ಪ ಅಂತಂದ್ರೆ ತಮಿಳುನಾಡಿಗೆ. ಕಾವೇರಿ ನದಿ ಜಲ ವಿವಾದ ಯಾವುದೇ ರೀತಿಯಲ್ಲಿ ಇನ್ನೂ ಸಂಪೂರ್ಣವಾಗಿ ಇತ್ಯರ್ಥವಾಗಿಲ್ಲ ಅನ್ನುವ ರೀತಿಯಲ್ಲೇ ನಡೀತಾ ಇದೆ. ಯಾಕೆಂದರೆ ಮತ್ತೆ ಮೇಕೆದಾಟು ಯೋಜನೆಗೆ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರ ಪೈಪೋಟಿಗೆ ಬಿದ್ದಂತೆ ತಮ್ಮ ವಾದ ವಿವಾದಗಳನ್ನು ನಡೆಸುತ್ತಲೇ ಇದ್ದಾವೆ. ಮುಂದಿನ ಪ್ರಶ್ನೆ ಹೀಗಿದೆ: ಪಶ್ಚಿಮ ಘಟ್ಟವನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಿದ ವರ್ಷ ಯಾವುದು ಅಂತ ಕೇಳಿಸ್ತಾರೆ. ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಆಪ್ಷನ್ ಎ 2010, ಬಿ 2012, ಸಿ 2015, ಡಿ 2018. ಸರಿಯಾದ ಉತ್ತರ ಬಿ 2012. ವೆಸ್ಟರ್ನ್ ಘಾಟ್ ವಿಶ್ವ ಪರಂಪರೆ ತಾಣ ಪಟ್ಟಿಗೆ 39 ಪ್ರದೇಶಗಳು ಸೇರಿ ಜೈವಿಕ ವೈವಿಧ್ಯದ ಹಾಟ್ಸ್ಪಾಟ್ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿದ ತಾಣಗಳು ಸುಮಾರು 10 ಇದ್ದಾವೆ. ಮುಂದಿನ ಪ್ರಶ್ನೆ ಹೀಗಿದೆ: ರಾಷ್ಟ್ರಪತಿ ಆಳ್ವಿಕೆಯ ಗರಿಷ್ಠ ಎಷ್ಟು ಅವಧಿಯವರೆಗೆ ವಿಸ್ತರಿಸಬಹುದು ಅಥವಾ ಎಷ್ಟು ಅವಧಿಯವರೆಗೆ ಇರಬಹುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ 6 ತಿಂಗಳು, ಬಿ 1 ವರ್ಷ, ಸಿ 3 ವರ್ಷ, ಡಿ ಯಾವುದೇ ಮಿತಿ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 3 ವರ್ಷ. ವಿಧಿ 356 ಅದು ರಾಷ್ಟ್ರಪತಿ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ. ಮೊದಲು 6 ತಿಂಗಳನ್ನು ರಾಷ್ಟ್ರಪತಿ ಆಳ್ವಿಕೆ ಮೊದಲು
ಮೊದಲು 6 ತಿಂಗಳು ಸಂಸತ್ತಿನ ಅನುಮೋದನೆಯೊಂದಿಗೆ 6 ತಿಂಗಳಂತೆ ಗರಿಷ್ಠ 3 ವರ್ಷದ ಅವಧಿಯವರೆಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ವಿಸ್ತರಿಸಬಹುದು. ಮುಂದಿನ ಪ್ರಶ್ನೆ ಹೀಗಿದೆ: ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿದ್ದಾವೆ? ಆಪ್ಷನ್ ಎ ಭಾಗ 3, ಆಪ್ಷನ್ ಬಿ ಭಾಗ 4, ಆಪ್ಷನ್ ಸಿ ಭಾಗ 4A, ಆಪ್ಷನ್ ಡಿ ಭಾಗ 5. ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 4Aಯಲ್ಲಿ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಇದ್ದಾವೆ. 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಿಕೊಳ್ಳಲಾಗುತ್ತದೆ. ಇದರ ಮೂಲಭೂತ ಕರ್ತವ್ಯಗಳಲ್ಲಿ ವಿಧಿ 51A ಮೂಲಭೂತ ಕರ್ತವ್ಯಗಳನ್ನು ತಿಳಿಸುತ್ತದೆ. ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳಿದಾವಪ್ಪ ಅಂತಂದ್ರೆ ಒಟ್ಟು 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿದ್ದೀವಪ್ಪ ಅಂತಂದ್ರೆ ಅದು ರಷ್ಯಾ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕದಲ್ಲಿ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಆಪ್ಷನ್ಸ್ ಹೀಗಿದೆ: ಎ ರಮಾದೇವಿ, ಬಿ ಪ್ರತಿಭಾ ಪಾಟೀಲ್, ಸಿ VS ರಮಾದೇವಿ, ಡಿ ಮಾರ್ಗರೆಟ್ ಆಳ್ವಾ. ಕನ್ಫ್ಯೂಸ್ ಆಗಬೇಡಿ. ಆಪ್ಷನ್ ಎ ಮತ್ತು ಸಿಯಲ್ಲಿ ರಮಾದೇವಿ ಇದೆ ಅಂತೇಳಿ, ಆಪ್ಷನ್ ಸಿಯಲ್ಲಿ VS ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದೇ ಸರಿಯಾದ ಉತ್ತರ. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರಪ್ಪ ಅಂತಂದ್ರೆ VS ರಮಾದೇವಿಯವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರಾಗಿರುತ್ತಾರೆ. 1999 ಮತ್ತು 2002ರಲ್ಲಿ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು ಆಗಿರುತ್ತಾರೆ ಆಂಧ್ರ ಪ್ರದೇಶದಲ್ಲಿ. ಮುಂದಿನ ಪ್ರಶ್ನೆ ಹೀಗಿದೆ: ಕ್ವೆಶ್ಚನ್ ನಂಬರ್ 10. ಪರಮಾಣು ಶಕ್ತಿ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ದೆಹಲಿ, ಬಿ ಮುಂಬೈ, ಸಿ ಬೆಂಗಳೂರು, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈನಲ್ಲಿ ಇದೆ. ಪರಮಾಣು ಶಕ್ತಿ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂತಂದ್ರೆ ಮುಂಬೈನಲ್ಲಿದೆ. ಅದು 1948ರಲ್ಲಿ ಸ್ಥಾಪನೆಯಾಗುತ್ತೆ. ಅದರ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಹೋಮಿ ಬಾಬಾ ಅದರ ಮೊದಲ ಅಧ್ಯಕ್ಷರಾಗಿರ್ತಾರೆ. ಮುಂದಿನ ಪ್ರಶ್ನೆ ಹೀಗಿದೆ: ಕ್ವೆಶ್ಚನ್ ನಂಬರ್ 11. ನಾಬಾರ್ಡ್ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: 1980, ಬಿ 1982, ಸಿ 1985, ಡಿ 1991. ಸರಿಯಾದ ಉತ್ತರ ನಾಬಾರ್ಡ್ ಸ್ಥಾಪನೆಯಾದ ವರ್ಷ 1982ರಲ್ಲಿ ಸ್ಥಾಪನೆ ಆಗುತ್ತೆ. ನಬಾರ್ಡ್ ಎಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಅರ್ಥ. ಅದು ಜುಲೈ 12, 1982 ಗ್ರಾಮೀಣ ರೈತರಿಗೆ ಗ್ರಾಮೀಣ ಅಭಿವೃದ್ಧಿಗೆ ಸಾಲ ನೀಡುವ ಉನ್ನತ ಸಂಸ್ಥೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ: ಕ್ವೆಶ್ಚನ್ ನಂಬರ್ 12. ಕರ್ನಾಟಕದ GSDP ಅಂದರೆ 2025 ಮತ್ತು 26ರ ಅಂದಾಜು ಎಷ್ಟು ಅಂತ ಕೇಳಿದ್ದಾರೆ. ಎ 20 ಲಕ್ಷ ಕೋಟಿ, ಬಿ 25 ಲಕ್ಷ ಕೋಟಿ, ಸಿ 28 ಲಕ್ಷ ಕೋಟಿ, ಡಿ 30 ಲಕ್ಷ ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಎ 20 ಲಕ್ಷ ಕೋಟಿ. ಕ್ವೆಶ್ಚನ್ ನಂಬರ್ 13. ಓಜೋನ್ ಪದರಕ್ಕೆ ಹಾನಿ ಮಾಡುವ ಅನಿಲ ಯಾವುದು ಅಂತ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮತ್ತು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಕ್ವೆಶ್ಚನ್ ರೈಸ್ ಆಗ್ತಾನೇ ಇರುತ್ತೆ ಪದೇ ಪದೇ. ಓಜೋನ್ ಪದರವನ್ನು ಹಾನಿ ಉಂಟು ಮಾಡುವ ಅನಿಲ ಯಾವುದು ಅಂತ. ಆಪ್ಷನ್ಸ್ ಹೀಗಿದೆ: CO2, ಬಿ CFC, ಸಿ ಮಿಥೇನ್, ಡಿ ನೈಟ್ರಸ್ ಆಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಬಿ CFC ಕ್ಲೋರೋಫ್ಲೋರೋಕಾರ್ಬನ್ ಓಜೋನ್ ಪದರದ ಹಾನಿಗೆ ಕಾರಣವಾದ ಅನಿಲವಾಗಿದೆ. ಅತಿ ಹೆಚ್ಚಾಗಿ ಫ್ರಿಡ್ಜ್ ಮತ್ತು AC ಯಲ್ಲಿ ಬಳಕೆ ಮಾಡಲಾಗುತ್ತದೆ CFCಯನ್ನು.
ಈ ಒಂದು ಓಜೋನ್ ಪದರದ ವಿನಾಶವನ್ನು ತಡೆಗಟ್ಟುವ ಸಲುವಾಗಿ ಮಾಂಟ್ರಿಯಲ್ ಒಪ್ಪಂದವನ್ನು 1987ರಲ್ಲಿ ತರ್ತಾರೆ. ಇದು ಓಜೋನ್ ರಂಧ್ರ ಎಲ್ಲಿದೆಯಪ್ಪ ಅಂತಂದ್ರೆ ಅಂಟಾರ್ಟಿಕಾದ ಮೇಲೆ ಓಜೋನ್ ಪದರಗಳಿಗೆ ರಂಧ್ರಗಳು ಬಿದ್ದಿದ್ದಾವೆ. ಕ್ವೆಶ್ಚನ್ ನಂಬರ್ 14, ಆಂಟಿಬಯೋಟಿಕ್ ಕಂಡುಹಿಡಿದವರು ಯಾರು? ಆಪ್ಷನ್ ಸಿ ಇದೆ ಲೂಯಿ ಪಾಶ್ಚರ್, ಬಿ ಅಲೆಕ್ಸಾಂಡರ್ ಫ್ಲೆಮಿಂಗ್, ಸಿ ರೋಬರ್ಟ್ ಕೋಚ್, ಡಿ ಎಡ್ವರ್ಡ್ ಜೆನ್ನರ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆ್ಯಂಟಿಬಯೋಟಿಕನ್ನು ಕಂಡುಹಿಡಿಯುತ್ತಾರೆ. 1928ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲನ್ನು ಕಂಡುಹಿಡಿಯುತ್ತಾರೆ. ಪೆನ್ಸಿಲಿನ್ ಕೂಡ ಕಂಡುಹಿಡಿಯುತ್ತಾರೆ. 1905ರಲ್ಲಿ ಇವರಿಗೆ ನೊಬೆಲ್ ದೊರೆಯುತ್ತದೆ. ಇವರು ಮೊದಲ ಆ್ಯಂಟಿಬಯೋಟಿಕನ್ನು ಕಂಡುಹಿಡಿದಿರುತ್ತಾರೆ. ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 15, ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮಾನವನ ಅತಿ ದೊಡ್ಡ ಅಂಗ ಅಂತಲೂ ಕೇಳಿರ್ತಾರೆ, ಅತಿ ದೊಡ್ಡ ಗ್ರಂಥಿ ಅಂತ ಕೇಳಿರ್ತಾರೆ. ಆಪ್ಷನ್ಸ್ ಹೀಗಿದೆ ಮೆದೋಜೀರಕ ಗ್ರಂಥಿ, ಬಿ ಥೈರಾಯಿಡ್ ಗ್ರಂಥಿ, ಸಿ ಯಕೃತ, ಡಿ ಪಿಟ್ಯೂಟರಿ ಗ್ರಂಥಿ. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಅಂತ ಕೇಳಿದ್ರೆ ಯಕೃತ, ಲಿವರ್ ಅಂತ ಹೇಳಬೇಕು. ದೊಡ್ಡ ಭಾಗ ಅಂದರೆ ಅದು ಚರ್ಮ. ತಿಳ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡ್ರಿ. ಚರ್ಮ ಯಕೃತ ನಿಮಗೆ ಕನ್ಫ್ಯೂಸ್ ಮಾಡುತ್ತೆ. ಲಿವರ್ನಲ್ಲಿ ಏನು ಇದಾಗುತ್ತೆ, ಪಿತ್ತರಸ ಉತ್ಪಾದನೆ ಆಗುತ್ತೆ, ವಿಷ ನಿವಾರಣೆ ಆಗುತ್ತೆ, ಅದರಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಆಗುತ್ತೆ ಲಿವರ್ನಲ್ಲಿ. ಕ್ವೆಶ್ಚನ್ ನಂಬರ್ 16, ಚಂದ್ರಯಾನ 3 ಚಂದ್ರನ ಮೇಲೆ ಇಳಿದ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ. ಆಪ್ಷನ್ ಎ 23 ಜುಲೈ 2023, 14 ಆಗಸ್ಟ್ 2023, ಸಿ 23 ಆಗಸ್ಟ್ 2023, 2 ಸೆಪ್ಟೆಂಬರ್ 2023. ಸರಿಯಾದ ಉತ್ತರ ಸಿ 23 ಆಗಸ್ಟ್ 2023 ಸಂಜೆ 6:04 ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3 ಯಶಸ್ವಿಯಾಗಿ ಲ್ಯಾಂಡ್ ಮಾಡಲಾಗುತ್ತದೆ. ಇದು ಯಾವ ಭಾಗದಲ್ಲಿ ಲ್ಯಾಂಡ್ ಮಾಡ್ತಾರಪ್ಪ ಅಂತಂದ್ರೆ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಮಾಡ್ತಾರೆ. ವಿಶ್ವದಲ್ಲೇ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಮಾಡಿದ ದೇಶ ಯಾವುದಪ್ಪ ಅಂತಂದ್ರೆ ಪ್ರಪ್ರಥಮವಾಗಿ ಅದು ಭಾರತ ದೇಶ. ಮುಂದಿನ ಪ್ರಶ್ನೆ ಹೀಗಿದೆ. ಆಪರೇಷನ್ ಕಾವೇರಿ 2023ರಲ್ಲಿ ಏಕೆ ನಡೆಸಲಾಯಿತು ಅಂತ ಕೇಳಿದರು. ಎ ಸುಡಾನ್ನಿಂದ ಭಾರತೀಯರ ರಕ್ಷಣೆ, ಬಿ ಉಕ್ರೇನ್ನಿಂದ ವಿದ್ಯಾರ್ಥಿಗಳ ರಕ್ಷಣೆ, ಸಿ ಅಫ್ಘಾನಿಸ್ತಾನದಿಂದ ರಕ್ಷಣೆ, ಡಿ ಯಮನ್ನಿಂದ ರಕ್ಷಣೆ. ಸರಿಯಾದ ಉತ್ತರ ಸುಡಾನ್ನಿಂದ ಭಾರತೀಯರ ರಕ್ಷಣೆ ಮಾಡ್ತಾರೆ. ಸುಡಾನ್ನಲ್ಲಿ ಆಂತರಿಕ ಯುದ್ಧಗಳು ನಡೆದಾಗ ಅಲ್ಲಿನ 3800ಕ್ಕೂ ಅಧಿಕ ಭಾರತೀಯರನ್ನು ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆಯಿಂದ ಅಷ್ಟೂ ಜನರನ್ನು ಸುರಕ್ಷಿತವಾಗಿ ಸುಡಾನ್ನಿಂದ ಭಾರತಕ್ಕೆ ಕರೆತರಲಾಯಿತು. ಆ ಒಂದು ಆಪರೇಷನ್ಗೆ ಇಟ್ಟ ಹೆಸರೇ ಆಪರೇಷನ್ ಕಾವೇರಿ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವ ವರ್ಷ ಜಾರಿಗೆ ಬಂತು? ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವ ವರ್ಷ ಜಾರಿಗೆ ಬಂತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ 2002, 2023, ಆಪ್ಷನ್ ಎ 2022, ಆಪ್ಷನ್ ಬಿ 2023, ಆಪ್ಷನ್ ಸಿ 2024, ಆಪ್ಷನ್ ಡಿ 2025. ಸರಿಯಾದ ಉತ್ತರ ಆಪ್ಷನ್ ಬಿ 2023 ಆಗಸ್ಟ್ನಲ್ಲಿ ಈ ಒಂದು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತದೆ. ವೈಯಕ್ತಿಕ ಡೇಟಾ ರಕ್ಷಣೆ 250 ಕೋಟಿಯವರೆಗೆ ದಂಡವನ್ನು ವಿಧಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 19, ಕರ್ನಾಟಕದ ರಾಜ್ಯ ಕೀಟ ಯಾವುದು ಅಂತ ಕೇಳಿದ್ದಾರೆ. ಕರ್ನಾಟಕದ ರಾಜ್ಯ ಕೀಟ, ರಾಜ್ಯ ಪ್ರಾಣಿ ಕೇಳಿರ್ತೀರಿ, ರಾಜ್ಯ ಪಕ್ಷಿ ಕೇಳಿರ್ತೀರಿ, ರಾಜ್ಯದ ಹೂ ಕೇಳಿರ್ತೀರಿ.
ಇದರಲ್ಲಿ ಕರ್ನಾಟಕದ ರಾಜ್ಯ ಕೀಟ ಯಾವುದು ಅಂತ ಕೇಳಿದ್ದಾರೆ. ಕನ್ಫ್ಯೂಸ್ ಆಗಿ ಮತ್ತು ಯಾವುದಕ್ಕರೆ ಹಾಕಿಬಿಟ್ರಿ ಮತ್ತು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಯೋಚನೆ ಮಾಡಿರಿ, ಕರ್ನಾಟಕಕ್ಕೆ ಅಧಿಕೃತವಾಗಿ ರಾಜ್ಯ ಕೀಟ ಇದೆಯೋ ಅಥವಾ ನೀವು ಹಿಂದೆ ಯಾವತ್ತಾದರೂ ಓದಿದ್ದೀರೋ ಅನ್ನೋದನ್ನು ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಆಪ್ಷನ್ಸ್ ಹೀಗಿದೆ: ಎ ಚಿಟ್ಟೆ, ಬಿ ಜೇನುನೊಣ, ಸಿ ರೇಷ್ಮೆ ಹುಳ, ಡಿ ರಾಜ್ಯಕ್ಕೆ ಯಾವುದೇ ಕೀಟವನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ರಾಜ್ಯ ಕೀಟ ಯಾವುದೂ ಇಲ್ಲ. ವಿವರಣೆ: ಕರ್ನಾಟಕಕ್ಕೆ ರಾಜ್ಯ ಕೀಟ ಎಂದು ಯಾವುದನ್ನು ಘೋಷಿಸಿಲ್ಲ. ಆದರೆ ತಮಿಳುನಾಡು ಸರ್ಕಾರ ಚಿಟ್ಟೆಯನ್ನು ರಾಜ್ಯ ಕೀಟ ಎಂದು ಘೋಷಿಸಿದೆ. ಹಾಗೆ ಮಹಾರಾಷ್ಟ್ರ ಕೂಡ ಬ್ಲೂ ಮಾರ್ಮೂನ್ ಚಿಟ್ಟೆಯನ್ನು ರಾಜ್ಯ ಕೀಟವನ್ನಾಗಿ ಘೋಷಿಸಿದೆ. ನೆನಪಲ್ಲಿಟ್ಕೊಳ್ಳಿ, ತಮಿಳುನಾಡು ಚಿಟ್ಟೆ, ಮಹಾರಾಷ್ಟ್ರ ಬ್ಲೂ ಮಾರ್ಮೂನ್ ಚಿಟ್ಟೆಯನ್ನು ರಾಜ್ಯ ಕೀಟ ಎಂದು ಘೋಷಿಸಿದೆ. ಆದರೆ ಕರ್ನಾಟಕ ಯಾವುದೇ ರಾಜ್ಯ ಕೀಟ ಎಂದು ಇಲ್ಲಿವರೆಗೂ ಘೋಷಿಸಿಲ್ಲ. ಮುಂದಿನ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 20. ಭಾರತ ರತ್ನ 2024ರಲ್ಲಿ ಈ ಕೆಳಗಿನವರಲ್ಲಿ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಎ ಕರ್ಪೂರಿ ಠಾಕೂರ್, ಬಿ LK ಅಡ್ವಾಣಿ, ಸಿ MS ಸ್ವಾಮಿನಾಥನ್, ಡಿ ಮೇಲಿನ ಎಲ್ಲರಿಗೂ. ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲರಿಗೂ ಭಾರತ ರತ್ನವನ್ನು 2024ರಲ್ಲಿ ಘೋಷಿಸಲಾಗುತ್ತದೆ. ನಮಸ್ತೆ ಸ್ಪರ್ಧಾ ಮಿತ್ರರೇ, ಇದಾಗಿತ್ತು ಇವತ್ತಿನ ಸಾಮಾನ್ಯ ಜ್ಞಾನಕ್ಕೆ ಭಾಗ 2ಕ್ಕೆ ಸಂಬಂಧಿಸಿದಂತೆ 20 ಪ್ರಶ್ನೋತ್ತರಗಳು. ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪೊಲೀಸ್ ತಯಾರಿ ನಡೆಸುತ್ತಿರುವಂಥ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ. ಯಾಕಂದರೆ ಈ ಉಪಯುಕ್ತ ಮಾಹಿತಿಗಳು ಅವರಿಗೂ ತಲುಪಲಿ. ಯಾಕಂದರೆ ಕೆಲವೊಬ್ಬರಿಗೆ ಮಾಹಿತಿಗಳ ಕೊರತೆ ಇರುತ್ತೆ. ಯಾಕಂದರೆ ಕೆಲವೊಬ್ಬರು ಪ್ರೆಷರ್ಗಳಿರ್ತಾರೆ, ಓದೋರು, ಇನ್ನು ಪ್ರಥಮ ಬಾರಿ ಎಕ್ಸಾಮ್ ಬರೆಯೋರು ಇರ್ತಾರೆ. ಅಂಥವ್ರಿಗೆ ಈ ಒಂದು ತರಗತಿ ಯೂಸ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೂಡ ಏಳು ಬೀಳುಗಳನ್ನು ನೋಡಿಕೊಂಡೇ ಪೊಲೀಸ್ ಇಲಾಖೆಗೆ ಬಂದಿದ್ದು. ನಾವು ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ನಮ್ಮದು ಒಂದು ಸಣ್ಣ ರೀತಿಯ ಅಳಿಲು ಸೇವೆ ಇರಲಿ ಅನ್ನೋ ಒಂದು ಈ ಉದ್ದೇಶದಲ್ಲಿ ಈ ತರಗತಿಗಳನ್ನು ನಡೆಸಲಾಗುತ್ತದೆ. ಇದರ ಸದುದ್ದೇಶ ನಿಮಗೆ ದಯವಿಟ್ಟು ಆಗಿದ್ದರೆ ಅದನ್ನು ಲೈಕ್, ಕಮೆಂಟ್ ಮತ್ತು ಶೇರ್ ಮೂಲಕ ತಿಳಿಸಿ. ಧನ್ಯವಾದಗಳು.